ಏರ್ಪೋರ್ಟ್ ವ್ಯಾಪ್ತಿಯಲ್ಲಿ ಹಾರಾಡಿದಂತಹ ಏರ್ ಬಲೂನ್ ಹೊಸಕೋಟೆಯಲ್ಲಿ ಹಾರಾಟ, ಏರ್ಪೋರ್ಟ್ನಲ್ಲಿ ಪ್ರತ್ಯಕ್ಷ. ಏರ್ಪೋರ್ಟ್ ವ್ಯಾಪ್ತಿಯಲ್ಲಿ ಹಾರಾಡಿದೆ ಏರ್ ಬಲೂನ್. ಹೊಸಕೋಟೆಯಲ್ಲಿ ಹಾರಾಟ, ಏರ್ಪೋರ್ಟ್ನಲ್ಲಿ ಪ್ರತ್ಯಕ್ಷವಾಗಿದೆ. ಏರ್ಪೋರ್ಟ್ ವ್ಯಾಪ್ತಿಯಲ್ಲಿ ಡ್ರೋನ್, ಬಲೂನ್ ಹಾರಾಟ ನಿಷೇಧ. ಬಿಸಿಡಿ ಎಂಬ ಖಾಸಗಿ ಕಂಪನಿಯಿಂದ ಬಲೂನ್ ಹಾರಾಟವಾಗಿದೆ. ನಿಯಂತ್ರಣ ತಪ್ಪಿ ವಿಮಾನ ನಿಲ್ದಾಣಕ್ಕೆ ಬಲೂನ್ ಎಂಟ್ರಿ ಕೊಟ್ಟಿರುವಂತದ್ದು. ಘಟನೆ ಸಂಬಂಧ ಏರ್ಪೋರ್ಟ್ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ. ಏರ್ಪೋರ್ಟ್ ವ್ಯಾಪ್ತಿಯಲ್ಲಿ ಹಾರಾಡಿದೆ ಏರ್ ಬಲೂನ್. ಹೊಸಕೋಟೆಯಲ್ಲಿ ಹಾರಾಟವಾಗಿದೆ, ಏರ್ಪೋರ್ಟ್ನಲ್ಲಿ ಪ್ರತ್ಯಕ್ಷ. ನಿಯಮದ ಪ್ರಕಾರ ಡ್ರೋನ್ಗಳನ್ನ, ಬಲೂನ್ಗಳನ್ನ ಹಾರಾಟ ಮಾಡೋಂಗಿಲ್ಲ ಏರ್ಪೋರ್ಟ್ನಲ್ಲಿ, ಇದು ನಿಷೇಧ. ಬಿಸಿಡಿ ಎಂಬ ಖಾಸಗಿ ಕಂಪನಿಯಿಂದ ಬಲೂನ್ ಹಾರಾಟವಾಗಿದೆ ಎಂದು ತಿಳಿದು ಬಂದಿದೆ. ನಿಯಂತ್ರಣ ತಪ್ಪಿ ಏರ್ಪೋರ್ಟ್ಗೆ ಎಂಟ್ರಿ ಕೊಟ್ಟಿದೆಯಂತೆ ಬಲೂನ್. ಘಟನೆಗೆ ಸಂಬಂಧ ಏರ್ಪೋರ್ಟ್ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿರುವಂಥದ್ದು. ನಿಯಂತ್ರಣ ತಪ್ಪಿ ಏರ್ಪೋರ್ಟ್ಗೆ ಎಂಟ್ರಿ ಕೊಟ್ಟಿದೆ ಬಲೂನ್. ಹೊಸಕೋಟೆಯಲ್ಲಿ ಹಾರಾಟವಾದಂತಹ ಏರ್ ಬಲೂನ್ ಏರ್ಪೋರ್ಟ್ನಲ್ಲಿ ಪ್ರತ್ಯಕ್ಷವಾಗಿದೆ. ನಿಯಮದ ಪ್ರಕಾರ ಯಾವುದೇ ಡ್ರೋನ್ ಅನ್ನ, ಬಲೂನ್ ಅನ್ನ ಏರ್ಪೋರ್ಟ್ನಲ್ಲಿ ಹಾರಾಟ ಮಾಡುವಂಗಿಲ್ಲ, ಇದು ನಿಷೇಧ. ಆದರೆ ಹೊಸಕೋಟೆಯ ಬಿಸಿಡಿ ಎಂಬ ಖಾಸಗಿ ಕಂಪನಿಯಿಂದ ಈ ಬಲೂನು ಹಾರಾಟ ಆಗ್ತಿತ್ತಂತೆ. ನಿಯಂತ್ರಣ ತಪ್ಪಿ ಎಂಟ್ರಿ ಕೊಟ್ಟಿದೆ ಏರ್ಪೋರ್ಟ್ಗೆ. ಘಟನೆಯ ಸಂಬಂಧ ಏರ್ಪೋರ್ಟ್ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿರುವಂಥದ್ದು. ಕೂಡಲೇ ಅದನ್ನ ಸಿಬ್ಬಂದಿ ಕೂಡ ವಶಕ್ಕೆ ಪಡೆದ್ರು ಅಲ್ಲಿಯವರು. ದೂರು ದಾಖಲಾಗಿದೆ. ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಯಾವುದೇ ರೀತಿಯ ಡ್ರೋನ್ಗಳನ್ನ, ಬಲೂನ್ಗಳನ್ನ ಏರ್ಪೋರ್ಟ್ನಲ್ಲಿ ಹಾರಾಡಿಸುವಂತಿಲ್ಲ, ಇದು ನಿಷೇಧ. ಆದರೆ ಇದು ಹೊಸಕೋಟೆಯಲ್ಲಿ ಹಾರಾಟವಾದಂತಹ ಬಲೂನ್ ಏರ್ಪೋರ್ಟ್ಗೆ ಎಂಟ್ರಿ ಕೊಟ್ಟಿದೆ, ಏರ್ಪೋರ್ಟ್ನಲ್ಲಿ ಪ್ರತ್ಯಕ್ಷವಾಗಿದೆ. ತಕ್ಷಣ ಅದನ್ನು ವಶಪಡಿಸಿಕೊಂಡಿದ್ದಾರೆ ಸಿಬ್ಬಂದಿ. ದೂರನ್ನು ದಾಖಲಿಸಿಕೊಂಡು ಇದೀಗ ವಿಮಾನ ನಿಲ್ದಾಣ ಪೊಲೀಸ್ ಠಾಣೆಯಲ್ಲಿ ಈ ದೂರು ದಾಖಲಾಗಿರುವಂಥದ್ದು. ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ ಪೊಲೀಸರು. ಹೊಸಕೋಟೆಯ ಬಿಸಿಡಿ ಎಂಬ ಖಾಸಗಿ ಕಂಪನಿಯಿಂದ ಬಲೂನು ಹಾರಾಟವಾಗಿತ್ತಂತೆ.